ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಮ್ಮ ಬ್ಲಾಗ್ಸ್. ಇವತ್ತು ಅಮ್ಮ ಹಾಲು ಕಾಯಿಸ್ತಾ ಇದ್ರಂತೆ, ಸಾಲು ಹೊಡೆದೋಗಿತ್ತು ಅಂತ ಹೇಳ್ಬಿಟ್ರು. ಸೊ ಅದಕ್ಕೆ ಒಂದ್ಸಲನೂ ಪನ್ನೀರ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಮನೇಲಿ. ಸೊ ಇದು ಹೇಗೆ ಬರುತ್ತೆ ನೋಡೋಣ, ಟ್ರೈ ಮಾಡೋಣ ಒಂದ್ಸಲ. ಪಾಪುಗೂ ಯಾವತ್ತೂ ತಿನ್ನಿಸಿಲ್ಲ. ಸೊ ಹೆಂಗೆ ಬರುತ್ತೆ ನೋಡೋಣ, ಟ್ರೈ ಮಾಡೋಣ. ಓಕೆನಾ, ಲೆಟ್ಸ್ ಸ್ಟಾರ್ಟ್. ಸೊ ಇಡೀ ಅಮ್ಮ ಹಾಲು ಕಾಯಿಸಾಗಿದ್ದು ಸಾಗ್ಲೇಟ್ ಅದು ಹೊಡೆದೋಗ್ಬಿಟ್ಟಿತ್ತು. ಸೊ ನಾನು ಸುಮ್ಮನೆ ಹಾಗೆ ಟ್ರೈ ಮಾಡಿಲ್ಲ, 5 ನಿಮಿಷ ಅಷ್ಟೇ. ಅದಕ್ಕೂ ನಿಂಬೆಹಣ್ಣು ಹಾಕಿದೆ. ಅದು 5 ನಿಮಿಷಕ್ಕೆ ಹಾಕಿದ ತಕ್ಷಣ ಅದೆಲ್ಲ ಬಿಡ್ಕೊತು. ಸೊ ಇದನ್ನು ಒಂದು ವೈಟ್ ಬಟ್ಟೆ ತೊಗೊಂಡು ಸೊ ಚೆನ್ನಾಗೆಲ್ಲ ಅದನ್ನೇ ಎತ್ತಿಟ್ಬಿಟ್ಟು ಸೊ ಅದನ್ನ ಮಿಕ್ಸ್ ಮಾಡಿ ಎಲ್ಲ ನೀರಲ್ಲಿ, ಅದರಲ್ಲಿರೋ ನೀರೆಲ್ಲ ಚೆನ್ನಾಗಿ ಹೆಣ್ತಾ ಇದ್ದೀನಿ. ಇದಕ್ಕೇನು ತುಂಬ ಟೈಮ್ ಬೇಕಾಗಲ್ಲ, ಜಸ್ಟ್ ಹಾಲೆಲ್ಲ ಕಾಸು ಹಾಗೆ ಅಕಸ್ಮಾತ್ ಹೊಡೆದೋಗಿತ್ತಂದ್ರೆ ಒಂದು ನಿಂಬೆಹಣ್ಣು ಹಾಕಿದ್ರೆ ಬೇಗನೆ ಆಗೋಗ್ಬಿಡುತ್ತೆ. ಸೊ ಒಂದು 10 ನಿಮಿಷ ಅಷ್ಟೇ ತೊಗೊಳೋ ಟೈಮ್ ಇದಕ್ಕೆ. ಅದ್ರ ನೀರೆಲ್ಲ ಚೆನ್ನಾಗಿ ಹಿಂಡಿ ಮತ್ತು ಸ್ವಲ್ಪ ತಣ್ಣೀರು ತೊಗೊಂಡು ಅದನ್ನು ಅದರಲ್ಲೇನೋ ಸ್ವಲ್ಪ ನೀರು ನೀಟಾಗಿ ತೊಳೆದ್ಬಿಟ್ಟು ಮತ್ತೆ ಹಿಂಡ್ಬಿಟ್ಟು ಒಂದು ಸಣ್ಣ ಕಲ್ಲಿತ್ತು ನಮ್ಮ ಮನೇಲಿ ಪಾಪುಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ. ಅದನ್ನು ಅದರಲ್ಲಿ ಮುಚ್ಚಿ ನೀಟಾಗಿ ಎತ್ತಿಟ್ಟು 1 ಅವರ್ ರೆಸ್ಟ್ ಮಾಡಿ 1 ಅವರ್ ಎತ್ತಿಟ್ಟಿದ್ದೆ. ಅದಾದಮೇಲೆ ನೋಡ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ನಿಜವಾಗ್ಲೂ ಹೊರಗಡೆ ತೊಗೊಂಡ್ರು ಇಷ್ಟು ಚೆನ್ನಾಗಿರಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಸೊ ನೋಡಿ ಹೆಂಗೆ ಬಂದಿದೆ ಅಂತ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.